ಇನ್ಸ್ಟಾಗ್ರಾಮ್ದಾಗಂತೂ ಫುಲ್ ರೀಲ್ ಅದೇ ನೋಡು. ಇದು ಮುದುಕಿಯರಿಗೆ ಯಾಕೆ ಇದು ಮಾಡತ್ತಾರ, ರಂಗೋಲಿ ಹಾಕ್ತಾರ, ಹಣ್ಣು ಇಡ್ತಾರ ನೋಡ್ರಿ ನಮ್ಮ ಮಮ್ಮಿನೂ ಒಳಗೆ ಹಿಂಗೆ ಬರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತಿರಿ ಅನ್ಕೋತೀವಿ ನೋಡ್ರಿ. ಟೈಮ್ ನೋಡ್ರಿ ಸಾಯಂಕಾಲ ಎಷ್ಟು 5 ಗಂಟೆ 5:30 ಇದಾಗಿ ಬಂದೈತೆ ನೋಡ್ರಿ. ಮಾರ್ನಿಂಗ್ ಶಿಫ್ಟ್ ಇದ್ದು ಡ್ಯೂಟಿಗೆ ಹೋಗಿ ಬಂದೆ. ನೆಕ್ಸ್ಟ್ ನೋಡ್ರಿ ಬ್ಯಾಕ್ ಟು ಬಾಗೇವಾಡಿಗೆ ಹೊಂಟಿರಿ. ಯಾಕಂದ್ರೆ ನಾಳೆ ಒಂದು ಕಡೆ ಬೇರೆ ಕಡೆ ಹೋಗ್ಬೇಕಂತ. ಇವತ್ತು ಇದು ಸಾಟರ್ಡೇ ಆಗಿ ನೋಡ್ರಿ. ಆ್ಯಕ್ಚುಲಿ ಈವ್ನಿಂಗಿಂದ ಲಾಕ್ಸ್ ಕೊಡಿ. ಇವತ್ತು ಜರ್ನಿ ಮಾಡತ್ತೀನಿ ನೋಡ್ರಿ, ಟ್ರಾವೆಲ್ ಮಾಡತ್ತೀನಿ. ಇಲ್ಲಾಂದ್ರೆ ಬ್ಯಾಕ್ ಟು ಬಾಗೇವಾಡಿಗೆ ಹೊಂಟೀನಿ. ಒಂದು ಸ್ವಲ್ಪ ಪ್ಲಾನ್ ಐತೆ ಎಲ್ಲ ಹೋಗ್ಬೇಕಂತೇಳಿ. ಬರ್ರಿ ಇವತ್ತಿನ ಹೆಂಗೆಲ್ಲ ಹೋಗುತ್ತಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ. ಚಿನ್ನು ಹೊರ ನಿಂತಿದ್ರ ತನ್ನ ಬೊಮ್ಮಿ ಬಾ ಅಂತ ಹೋಗೊಂಬರ್ರಿ ಪಟ್. ನಮ್ಮ ಮನೆಯವರು ಜೊತೆಗೆ ಮೆಸ್ಸಿಗೆ ಬಿಟ್ಟು ನನಗೆ ಚಿನ್ನು ಕರ್ಕೊಂಡು ಹೊಂಟಾರ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಿಡಾಕ. ಟೈಮ್ ಎಷ್ಟು ತಿರುಗಿ 5 ಗಂಟೆ ಮ್ಯಾಗ ಆಗಿಬಿಡ್ತು ನೋಡ್ರಿ. ನಮ್ಮ ಗಾಂಧಿ ಚೌಕ್ ನೋಡ್ರಿ ಎನಿ ಟೈಮ್ ಇಷ್ಟು ರಶ್ ಇದೆ ಇರ್ತದೆ ಬಿಜಾಪುರದ್ದು. ಯಾವಾಗ ಹೋದ್ರು ಯಾವಾಗ ಬಂದರೂ ಇಷ್ಟು. ಅದ್ರಾಗ ಸಂಡೇ ಅಂತೂ ಫುಲ್, ಎಲ್ಲ ಕಡೆ ಸಂಡೇ ಇದ್ದಿದ್ರೆ ನಮ್ಮ ಕಡೆ ಸಂಡೇ ಫುಲ್ ಇರ್ತೈತಿ ಮಾರ್ಕೆಟ್. ಬಾಯ್ ಚಿನ್ನು ಬಸ್ ಸ್ಟ್ಯಾಂಡ್ ಬತ್ ನಾವು ಬಾಯ್ ಇಸ್ಕೊ ಪಪ್ಪಾಗ ಬಾಯ್ ಮ್ಯಾಮ್. ಬಸ್ ಸ್ಟ್ಯಾಂಡ್ಗೆ ಬಂದು ನೋಡ್ರಿ. ಬಸ್ ಐತೆ ನೋಡಂಬ ಹೊಂಟೈತೆ ನೋಡಲ್ಲಿ ಬಸ್ ಅದೇ ಐತೆ ನೋಡ್ರಿ. ಸೀಟ್ ಅಂತ ಸಿಕ್ತು ನೋಡ್ರಿ. ಬಂದು ಕುಂತೀವಿ. ಅವ್ರ ಪಪ್ಪ ಓಡಾಡ್ಸಕತ್ತ ನೋಡ್ರಿ. ಪಪ್ಪ ಚಿಪ್ಸ್ ತೊಗೊಂಬ, ವಾಟ್ರ್ ಬಾಟಲ್ ತೊಗೊಂಬ ಅಂತೇಳಿ. ಏನು ತೊಗೊಂಬರ ಕಳಿಸಿದ್ದೆವು ಪಪ್ಪಾಗ? ಹಾಂ ಹಾಂ ಬರೀ ಚಿಪ್ಸ್ ಕುರ್ಕುರೆ ಇವತ್ತಿನೇನು ಪಾಪ ಅವ್ರ ಪಪ್ಪ ಓಡಾಡ್ಸಕತ್ತೀವಿ. ಬಸ್ ಹೋಗೈತೆ ನೋಡಿ. ಬಂದ ಪಪ್ಪ ಬಂದ ಪಪ್ಪ ಬಾಯ್ ಮಾಡಿ ಪಪ್ಪ. ಬಾಯ್ ಮಾಡಿ ಪಪ್ಪ. ಏನು ತಂದ ಪಪ್ಪ ಚಿಪ್ಸ್? ಯಾರ್ಯಾರು ನಿನಗ ನನಗ? ಬಗೆವಾಡಿ ಮತ್ತೆ ನೋಡ್ತೀರಿ. ಹಾಂ ನೀವು ಮಲ್ಕೊಂಬಿಟ್ಟಿದ್ದಪ್ಪಿ. ಬಗೆವಾಡಿ ಬರುತ್ತಾರೆ ನೋಡಿಲ್ ತಿರುಗಿ ಬಗೆವಾಡಿ ಬರುತ್ತೆ ನೋಡಲ್ಲಿ ಬಗೆವಾಡಿ. ನಿಮ್ಗೆ ಗೊತ್ತೇ ಆಗಿಲ್ಲ? ನೀವು ಮಲ್ಕೊಂಡಿದ್ದೆಲ್ಲ ಎಷ್ಟು ತನಕ. ಬಗೆವಾಡಿ ಬತ್ತು ನೋಡ್ರಿ. ಎಷ್ಟು ಟೈಮ್ ಇಷ್ಟ ಆಯ್ತು. ಬಗೆವಾಡಿ ಹೋಗಿದ್ದೆಲ್ಲ ವೀರೇಶನ್ನ ಕರಿತಾನ ಬರ್ತಾನೆ ಹೋಗು ಮತ್ತೆ ಫೋನ್ ಹಚ್ಲೆ. ಬಂದು ಬಸ್ ಇಳ್ಕೊಂಡು ನಿಂತೀವಿ ನೋಡ್ರಿ. ಇಲ್ಲಿ ವೀರೇಶ್ ಬರ್ತೀನಿ ಅಂದಾನ, ವೆಯ್ಟ್ ಮಾಡತ್ತೀವಿ. ದಿವ್ಯಾ ತಮ್ಮ ಬಂದೇ ಬಿಟ್ಟ ನೋಡ್ರಿ ವೀರೇಶ್. ಅಲ್ಲಿ ಬಂದ ನೋಡ್ರಿ ವೀರೇಶ್. ಬತ್ ಗಾಡಿ ನಡಿ ಹೋಗು. ಬಂದೆ ನೋಡ್ರಿ ಮನೆಗೆ. ವೀರೇಶ್ ಕರ್ಕೊಂಬಂದ. ಚಿನ್ನ ನೋಡ್ರಿ ಒಳಗೆ ಬರೋಕೈತೆ ಇರಲ್ಲ. ಅಲ್ಲೇ ಅವ್ರ ಅಜ್ಜಿಗೆ ಪ್ರ್ಯಾಂಕ್ ಮಾಡ್ತಾನತ್ತ. ಏನು ಪ್ರ್ಯಾಂಕ್ ಮಾಡ್ತಾರೆ ಯಾರಿಗೆ ಗೊತ್ತು. ಅವ್ರ ಅಜ್ಜಿ ಇಲ್ಲಿ ಕೂತಾಳ, ಅವ ಇಲ್ಲಿ ಪ್ರ್ಯಾಂಕ್ ಮಾಡ್ತಾನೆ ನೋಡ್ರಿ. ಇಲ್ಲ ಅಮ್ಮ ಇಲ್ಲಿ ಕೂತಾಳ, ಚಿನ್ನು ಅಲ್ಲದ. ಆರಾಮದಿರಿ ಇಲ್ರಿ? ನೋಡ್ರಿ ಕಾಲು ಹೊರಾಕತ್ತ ಟ್ರ್ಯಾಕ್ಟರ್ ಬರತ್ತಲ್ಲ. ಚಿನ್ನನ್ ಬಿಟ್ಟು ಬಂದಿ ನೋಡು. ಅವ ನಿನಗೆ ಇದು ಮಾಡ್ತಾನಂತ ಅಂಜಿ ಪ್ರ್ಯಾಂಕ್ ಮಾಡ್ತಾನಂತ. ಪ್ರ್ಯಾಂಕ್ ಏನು ಪ್ರ್ಯಾಂಕ್ ಅವಾಗ ಏನು? ಪ್ರ್ಯಾಂಕ್ ಮಾಡಿ ಚಲೋ. ಏನು ಹೇಳ್ತಾನೆ ಮತ್ತೆ ಊರಿಗೆ ಬರಲ್ಲ ಬಂದಿಲ್ಲ. ಅವ ಮಣ್ಣು ಬಂದಾಗ ಗಡೆ ಹಿಡ್ದಾನಂತ ಕಾಲು ಬಿದ್ದು. ಹಾಂ ಮಾಫಿ ಆಗ್ಯದಲ್ಲ, ಎಲ್ಲ ಮುಗ್ದಿತ್ತು. ಮಾಫಿ ಮಾಡೋದು. ಕುರ್ಕುರಿ ಯಾರು ಕೊಟ್ಟಾರ? ನೋಡ್ರಿ ಇಲ್ಲಿ ನೋಡ್ರಿ ರೇವತಿ ಬಂದ ನೋಡ್ರಿ. ರೇವತಿ ಸಬ್ಸ್ಕ್ರೈಬರ್ಸಿ ಮಮ್ಮಿ ನೋಡ್ರಿ ಚಹಾ ಮಾಡತ್ತ ನೋಡ್ರಿ. ನಮ್ಮ ಸಂಬಂಧ ಚಹಾ ಕಿಟ್ಟ ಇಲ್ಲೇ ಬಂದಿದ್ರು ಅವರು. ಈಗೇನ ಇದು ನೋಡೋದು ಗೊತ್ತು. ಇನ್ಸ್ಟಾಗ್ರಾಮ್ದಾಗಂತೂ ಫುಲ್ ರೀಲ್ ಅದೇ ನೋಡು. ಇದು ಮುದುಕಿಯರಿಗೆ ಯಾಕೆ ಇದು ಮಾಡತ್ತಾರ, ರಂಗೋಲಿ ಹಾಕ್ತಾರ, ಹಣ್ಣು ಇಡ್ತಾರ ನೋಡ್ರಿ ನಮ್ಮ ಮಮ್ಮಿನೂ ಹಿಂಗೆ ಬರೋದು ಮುದುಕಿ. ಅದೇನು ಗೊತ್ತೇನು, ಈಗ ಹೊಸದಾಗಿ ಏನೋ ನಡೆದ ಹಿಂಗೆ ತಾಯಿಗಳಿಗೆ ಐತ್ಲ, ತಾಯಿಗಳಿಗೆ ನಾವು ಮಕ್ಕಳು ಇಲ್ಲ ಮಡಿಲು ತುಂಬುದತ್ತ. ಮಡಿಲು ತುಂಬುದಂದ್ರೆ ಅವ್ರಿಗೆ ಬರೀ ಸೀರೆ ಮಾಡೋದು. ನಾವು ನಿಮ್ಗೆ ಸೀರೆ ಕೊಡಿಸ್ಬೇಕು, ನೀವು ವಾಪಸ್ ನಮ್ಮ ಬೆಳ್ಳಿ ಕಾಲುಂಗ್ರ ಕೊಡಿಸ್ಬೇಕು.
ನಾವು 4 ಮಂದಿ ಸೀರೆ ತರ್ತೇವೆ ನೀವು 4 ಮಂದಿ ಕಾಲುಂಗ್ರ ಮಾಡಿಸ್ಬೇಕು. ನೀವು ಮಾಡೋದು ಬೇಡ ಮಾಡಿಸ್ಕೊಳ್ಳೋದು ಬೇಡ ಅಂದಿನ. ಎಲ್ಲ ಟ್ರೆಂಡ್ ಆಗ್ಬಿಟ್ಟದ ಈಗ ಸೀರೆ ಕೊಡ್ಸು ತಾಯಿಗಳಿಗೆ ಈ ಮಾವಿನಕಾಯಿ ಯಾವ ಇಟ್ಟು ಬೋಡಿ ಮುದಿಗೆ ಬರ್ತೈತಿ. ಒಬ್ಬೊಬ್ರಿಗೆ ಬರೀ ಸೀರೆ ಕೊಡ್ತಾರ, ಹಣ್ಣು ಹಚ್ಚಿ ಕೊಡ್ತಾರೆ ಬಿಡಿದಾಗ ಅದು ಕುಕ್ಮ ಹಚ್ಚಿರ್ಲಕ್ಕ ಮುದುಕಿಗೆ. ಇನ್ನೊಬ್ಬಕಿಗೆ ಚಾ ಹೋಗ್ತದೆ. ಅದು ಈಗ ಹೊಸ್ದಾಗಿ ಬಂದೈತಿ. ಈಗ ಮಡಿಲು ತುಂಬೋದು ಏನಪ್ಪ ಅದೀಗ ಮಾಸದಾಗ ಮಾಡ್ತಾರತ್ತದೇನ ತಿರುಗಿ ಮುಗೀತಿ. ಈಗ ಎಲ್ಲ ಕಡೆ ಫುಲ್ ಬಿಜಾಪುರೊಳಗೆ ನೋಡ್ಬೇಕು ನೀ ಟ್ರೆಂಡ್ ಆಗ್ಬಿಟ್ಟೈತಿ. ಮುದುಕಿ ರಂಗೋಲಿ ಹಾಕ್ಯಾರ, ಆ ರಂಗೋಲಿ ಬರ್ತಾಳ. ಅದೇ ಅದು ಈಗ ಇದು ಮಾಡ್ಯಾರ ಕಗ್ಗು ಮಂದಿ ಎಲ್ಲ ಕಡೆ. ಅದು ಹಳ್ಳಿಗಳಾಗೆ ಬಂದೈತಿ ಎಲ್ಲ ಕಡೆ, ಒಟ್ಟು ಎಲ್ಲ ಕಡೆ. ನೀ ಹಂಗೆ ಚಹಾ ಕೊಡ್ಬೇಡ. ನಿಮಗೆ 10 ಲೀಟ್ರ್ ಚಹಾ ಕೊಡೋದು. ಹಾಂ, ಚಹಾ ಕುಡಿಯಲ್ಲ ಗುಡ್ ಬಾಯ್ ಅದ. ನಾವು ಹೌದಾ? ಚಹಾ ಕುಡಿಯಲ್ಲ, ಹಾಲು ಕುಡಿತೇವೆ ಗುಡ್ ಬಾಯ್. ಮೊದಲಪ್ಪು ಇನ್ನೂ ಚಹಾ ಕೊಡ್ತಿಲ್ಲ. ಒಂದ್ಸಲ ಹಾಲು ಭಾಳ ಹಾಲು ಹಾಕ್ತಿ, ಸ್ವಲ್ಪ ಇಟ್ಟು ಚಹಾ ಹಾಕ್ತಿ. ಚಹಾ ಕುಡಿಬೇಡ ಸಣ್ಣ ಹುಡುಗರು. ಚಹಾ ಕುಡಿದ್ರೆ ಕರಗಾಗ್ಬಿಡ್ತೀನಿ ನೋಡಿ. ಬೆಳಗದಿಲ್ಲ ಸ್ವಲ್ಪ ಟೇಸ್ಟ್ ಇರ್ತಾವ ಚಹಾ. ಊಟ ಮಾಡತ್ತೀನಿ ನೋಡ್ರಿ. ಈಗ ಅಲ್ಲಿ ಊರಾಗಿದ್ರೆ ರಾತ್ರಿ ಊಟ ಮಾಡಂಗಿಲ್ಲ, ಇಲ್ಲಿ ಬಂದ ಮಾಡೋದು ನೋಡ್ರಿ. ಬಿಸಿ ಅನ್ನ ನುಗ್ಗಿಗೆ ಸಾಂಬಾರು ಮಾಡಿದ್ಲಿ ಮಮ್ಮಿ, ಅದಕ್ಕೆ ಊಟ ಮಾಡಿ ಬರೀ ಊಟ ಮಾಡು. ಮತ್ತು ಇಲ್ಲಿ ಶೋಭಾಕ ಬಂದ ನೋಡ್ರಿ. ಊಟ ಆಯ್ತು ನಿಂದು? ನೋಡ್ರಿ ಅಕ್ಷನ ನಾಳೆ ದೇವ್ರಿಗೆ ಹೊಂಟಿ, ಅದಕ್ಕೆ ಅಕ್ಷನ ಇದು ಕೊಬ್ಬರಿ ಸಪ್ಪೆ ಸುಲಿಯಾಕ ನೋಡ್ರಿ. ಕೊಬ್ಬರಿ ಸೊಪ್ಪಿ ಸುಲಿಯಾಕದಂತ, ತೆಂಗಿನಕಾಯಿ ಸುಲಿಯಾಕತ್ತಂತೇಳಿ. ಊಟ ಅಂತೂ ಆಯ್ತು ನೋಡ್ರಿ. ಊಟ ಮಾಡಿ ಕುಂತೀವಿ. ನಮ್ಮಿದು ಒಪ್ಪತ್ತೈತತ್ತ, ಹಂಗಾಗಿ ಚಹಾ ಮಾಡಕ್ಕೆ ಚಹಾ ಹಾಕಿಟ್ಟಿನಿ. ನಾಳೆ ನೋಡ್ರಿ ಫುಲ್ ಕನ್ಫ್ಯೂಷನ್ಸ್ ಒಳಗದೀವಿ. ಬದಾಮಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇಟ್ಟಿದ್ವಿ, ಬಟ್ ಬದಾಮಿ ಒಳಗೆ ನೋಡ್ರಿ ಅದಕ್ಕೆ ಮಾಸದ ಫುಲ್ ಗದ್ದಲ ಆಯ್ತತ್ತ. ನಮ್ಮ ಮನೆ ಹತ್ರ ಹೋಗಿದ್ರು ಅವರು 3 hours ಇದಕ್ಕೆ ಕ್ಯೂ ಹಚ್ಚಾರತ್ ನೋಡ್ರಿ ದರ್ಶನಕ್ಕೆ. ಹಾಗಾಗಿ ಭಾಳ ಗದ್ದಲ ಐತಿ. ಮತ್ತು ನೆಕ್ಸ್ಟ್ ನಮ್ಮ ಅನ್ನಾದು ಬಂದಾಗ ಎಲ್ಲರೂ ಕೂಡ ಹೋದ್ರಾಯ್ತು. ಈಗ ಅದಕ್ಕೆ ಸುಮ್ಮನೆ ಹೊಳೆ ಜಳಕಕ್ಕೆ ಕೂಡಲ ಸಂಗಮಕ್ಕೆ ಹೋಗ್ಬೇಕಂತ ಮಾಡೀವಿ. ಒಂದು 2 years ಬ್ಯಾಕ್ ಹೋಗಿದ್ವಿ ನೋಡ್ರಿ ಶಿಲ್ಪಾತ್ ನಾವೆಲ್ಲ ಕೂಡಿ. ಅದನ್ನು ಲಾಗ್ ಹಾಕಿರ್ಬೇಕು ನಾವು. ಮೇ ಬಿ ಅದಕ್ಕೆ ಸುಮ್ಮನೆ ಈಗ ಹೊಳೆ ಜಳಕಕ್ಕೆ ಚಿನ್ನೂ ಬಂದನ್ನ, ಚಿನ್ನು ಮಮ್ಮಿ ಕರ್ಕೊಂಡು ಹೋಗ್ಬೇಕಲ್ಲಂತೇಳಿ. ಯಾಕಂದ್ರೆ ಈವ್ನಿಂಗ್ 5 ಗಂಟೆಗೆ ವಾಪಸ್ ಡ್ಯೂಟಿ ಬರ್ಬೇಕು ನೋಡ್ರಿ. ನಾನು ಸ್ವಲ್ಪ ಟೈಮ್ ಇತ್ತು ಅಂದ್ರೆ ದೂರ ಹೋಗೋಕ್ಕಾಗತ್ತೆ. ಇವ್ನು ನೋಡ್ರಿ, ಇವ್ನು ನೋಡ್ರಿ ಮೊದಲು ಇವನು ಬರೀ ಇಲ್ಲಿ ಕಾರವಾರ ಮಾಡಕತ್ತಾನ. ಅದಕ್ಕೆ ತೋರಿಸ್ತೀವತ್ತನ್ನ. ಅದೇನು ತೋರಿಸ್ತಿ ಅಲ್ಲಿ ಆ ತೆಂಗಿನಕಾಯ್ದು ಜುಬ್ರ ತೊಗೊಂಡು ಅದ್ರ ಜೊತೆ ಆಟ ಆಡತ್ತ ನೋಡ್ರಿ. ಅದನ್ನು ತೋರಿಸ್ಬೇಕತ್ತ ಅವನಿಗೆ. ನಿಮಗೆಲ್ಲ ದೊಡ್ಡ ಕೆಲಸ ಮಾಡಾಕತ್ತಿ ನೋಡಿ ತೋರ್ಸಕ್ಕೆ. ಹಾಂ, ಅದೇನು ದೊಡ್ಡ ಕೆಲಸ ಅಂತ ತೋರ್ಸಕ್ಕೆ, ಅದು ಬಳದು ಹಾಕೋದು. ಅದಕ್ಕೆ ನೋಡ್ರಿ ನಾಳೆ ಹೋಗ್ಬೇಕಂತ ಮಾಡೀವಿ. ಕೂಡಲಸಂಗಮಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿವಿ. ಬಟ್ ಬಸ್ ಅದಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ. ಬೆಳಗ್ಗೆ ಇಲ್ಲಿಂದ ನಿಡಗುಂದಿಗೆ ಐತಂತ ನೋಡಿ, ನಿಡಗುಂದಿಲೇ ಹೋಗ್ಬೇಕತ್ತ. ಅದಕ್ಕೆ ಬದಾಮಿ ಕ್ಯಾನ್ಸಲ್ ಮಾಡಿ ಇದಕ್ಕೆ ಹೋಗ್ಬೇಕಂತ ಮಾಡೀವಿ. ನೋಡಿ ಅಷ್ಟೆಲ್ಲ ಕಷ್ಟಪಟ್ಟು ಹಾಕಿ ಮತ್ತೆ ಹೋಗೋದ್ಬಿಟ್ಟ. ಬರೀ ಚಹಾ ಕುದ್ದೈತಿ ಕಾಣಿಸ್ತೈತೆ. ನಾ ಅಮ್ಮಿಗೆ ಚಹಾ ಹಾಕಿಟ್ಟಿದ್ದು ನೋಡಿ, ತಿರುಗಿ ಕುದ್ದು ಆಗೈತದು. ಎಲ್ಲ ಚಾದ ಕುಡಿದು ಮ್ಯಾಗ ಹೊಂಟಿ ನೋಡ್ರಿ. ಎಲ್ಲ ಲಾಕ್ ಮಾಡಿಕೊಂಡು. ನಮ್ಮ ಅಣ್ಣನೂ ಇಲ್ಲಿ ನೋಡ್ರಿ, ಅವನು ಬೆಂಗ್ಳೂರಿಗೆ ಹೋಗ್ಯಾನ. 8-9 ದಿನ ಆಯಿತು. ನಮ್ಮ ಅಣ್ಣ ಊರಿಗೆ ಹೋಗ್ಯಾನ ನೋಡ್ರಿ. ಎಲ್ಲ ಗಿಡಗಳ್ದ ಚಿಂತೆ ಆಗೈತೆ ಅವನಿಗೆ. ನನ್ನ ಗಿಡ ಹೆಂಗೆ ಅದಾವು, ನನ್ನ ಗಿಡಕ್ಕೆ ನೀರು ಹಾಕಿರಿಲ್ಲ, ಗಿಡ ಏನು ಗಾಳಿಗಿದೋಗ್ಯವನು ಅದೇ ಕೇಳಕತ್ತ ನೋಡ್ರಿ. ಫೋನ್ ಹಚ್ದಾಗ ನಾವು ಹೆಂಗದೋದು ಕೇಳಂಗೇನ ಫಸ್ಟ್ ಗಿಡಗಳೆಲ್ಲ ಆರಾಮದೋದು ಕೇಳ್ತಾನೆ ನೋಡ್ರಿ. ಅಷ್ಟು ಪ್ರೀತಿ ಅವ್ನ ಗಿಡಗಳ ಮ್ಯಾಗೆಲ್ಲ. ಟೈಮ್ ಎಷ್ಟು ತಿರುಗಿ 11 ಗಂಟೆ ಆಯ್ತು ನೋಡ್ರಿ. ಸರಿ ಉಡಾಳ ಬರ್ರಿ ನಾವು ಮಲ್ಕೊಳ್ಳೋ ಮೀನು. ಏನು ಮಾಡತ್ತೀಯೋ ಕಾರ್ಬಾರ ಚಿನ್ನು? ಕ್ಯಾಮ್ರಾ ಯಾಕೆ ಹತ್ತೀನಿ? ಹಾಂ, ಏನು ಮಾಡತ್ತಿ? ಬರ್ರಿ ಮಲ್ಕೊಂಬಿಡು. ಮತ್ತೆ ಏನು ಟೈಮ್ ಅಷ್ಟೇ ಐತೆ. ಮತ್ತು ಜಲ್ದಿ ಎದ್ದು ಹೋಗ್ಬೇಕು ನೋಡ್ರಿ. ಬೆಳಗ್ಗೆ ಎಷ್ಟು ಜಲ್ದಿ 7 ಗಂಟೆಗೆ ಬಿಡ್ಬೇಕಂತ ಪಡೆವು. ಬಟ್ ಎಷ್ಟು ಗಂಟೆಗೆ ಬಿಡ್ತೇವೆ ಗೊತ್ತಿಲ್ಲ. ಅದು ಬಿಟ್ಟಾಗೆ ಕರೆ ನೋಡ್ರಿ. ಆ್ಯಕ್ಚುಲಿ ನಾವು ಬೆಳಗ್ಗೆ 7 ಗಂಟೆಗೆ ಒಂದು ರೀಚ್ ಆಗ್ತಾನೆ ಬೆಂಗಳೂರಿಂದ. ಬಟ್ ನಾವು ಅವಾಗ ಬಿಡ್ಬೇಕಂತ ಮಾಡೀವಿ. ಅದೇ ಅಂದ ನೀವು 7 ಗಂಟೆ ಅಂದರೆ 9 ಗಂಟೆಗೆ ಮಾಡ್ತಾಯಿರ್ತೀವಿ ಯಾರು. ಬಟ್ ನಮ್ಗೆ ಡ್ಯೂಟಿ ಐತಿ, ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡಿವಿ. ಏನಾಗುತ್ತೆ ಗೊತ್ತಿಲ್ಲ ನೋಡ್ರಿ. ಹೋಗಿಂದೇ ಕರೆ ಇರಬೇಕು. ಹೋಗಿ ಬಸ್ನಾಗ ಹೋಗ್ತಿದ್ದೆ ಬರಬೇಕಿಲ್ಲ. ನಾವು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ನೋಡಿ. ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.